ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಬೆಳಿಗ್ಗೆ ತೆಗೆದಂತಹ ವಿಡಿಯೋ. ಇದು ನನಗೆ ಬರೀ 8 ಗಿಡದಲ್ಲಿ ಸಿಕ್ಕಿರುವಂಥ ಮಲ್ಲಿಗೆ. ಇದರಲ್ಲಿ ಒಂದು ಚೆಂಡಿಗಿಂತಲೂ ಸ್ವಲ್ಪ ಜಾಸ್ತಿನೇ ಇದೆ. ನಾನು ಉಂಟಲ್ವ, ಒಂದು ಸಣ್ಣ ಟಬ್ಬಲ್ಲಿ, ಸಣ್ಣ ಒಂದು ಜಾರಲ್ಲಿ ತೆಗೆಯುವಂಥದ್ದು. ನನಗೆ ಅದರಲ್ಲಿ ಸರಿಯಾಗಿ ಕೌಂಟಿಂಗ್ ಸಿಗ್ತದೆ ಎಷ್ಟು ಸಿಕ್ಕಿದೆ ಅಂತೇಳಿ. ಅದೇನಾದರೂ ಫುಲ್ ಆದರೆ ಉಂಟಲ್ವ, ಒಂದು ಚೆಂಡಿಗಿಂತಲೂ ಜಾಸ್ತಿ ಇದೆ ಅಂತ ಲೆಕ್ಕ. ಇದನ್ನು ನಾನು ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೆ. ನಂತರ ಈ ಥರ ಹರಿವಣಕ್ಕೆ ಹಾಕಿ ನಾನು ಕಟ್ಟುವಂಥದ್ದು. ಹೀಗೆ ಹಾಕಿ ಕಟ್ಟಿದರೆ ನನಗೆ ಬೇಗನೆ ಹೂ ಕಟ್ಟಲಿಕ್ಕೆ ಆಗ್ತದೆ. ಅಂದರೆ ನಾನು ಒಂದೊಂದೇ ಹೂ ಕಟ್ಟೋದಲ್ಲ, ಒಮ್ಮೆ ಕೈಯಿಂದ ತೆಗೆಯುವಾಗ 2 ಹೂವನ್ನು ಒಟ್ಟಿಗೆ ಇಟ್ಟು ಕಟ್ಟುವಂಥದ್ದು. ಹಾಗಾಗಿ ನನಗೆ ಹೂವು ಕೂಡ ಬೇಗ ಕಟ್ಟಲಿಕ್ಕೆ ಆಗ್ತದೆ. ಈ ಥರ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಹೂವನ್ನು ಬೇಗನೆ ಕಟ್ಬೋದು. ಮತ್ತು ಇಷ್ಟು ನನಗೆ ಬರೀ 8 ಗಿಡದಲ್ಲಿ ಇಷ್ಟು ಮಲ್ಲಿಗೆ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ ಏನಂದರೆ, ನಾನು ಗೊಬ್ಬರ ಹಾಕುವಾಗ ಉಂಟಲ್ವ, ಹಂಚಿ ಹಾಕಿದ್ದೇನೆ. ಎಲ್ಲ ಗಿಡಗಳಿಗೆ ಒಮ್ಮೆಲೆ ಗೊಬ್ಬರ ಹಾಕಿದರೆ ಏನಾಗ್ತದೆ ಅಂದರೆ ಒಮ್ಮೆಲೆ ಹೂ ಕೊಡ್ತದೆ ಗಿಡ. ನಂತರ 15 ದಿವಸ ಕಂಟಿನ್ಯೂಸ್ ಆಗಿ ಹೂ ಕೊಟ್ಟು ಆನಂತರ ಹೂವೇ ಇಲ್ಲದಂತಾಗ್ತದೆ. ಆ ಥರ ಆಗೋದಕ್ಕಿಂತಲೂ ನಾವು ಗೊಬ್ಬರವನ್ನು ಹಂಚಿ ಹಾಕಿದ್ರೆ ಉಂಟಲ್ವ, ನಮಗೆ ಡೈಲಿ ಹೂ ಸಿಗ್ತಾ ಹೋಗ್ತದೆ. ಆಗ ನಮಗೆ ರೇಟ್ ಜಾಸ್ತಿ ಇರುವಾಗಲೂ ಹಣ ಬ್ಯಾಲೆನ್ಸ್ ಆಗ್ತದೆ. ಈ ಥರ ನೀವು ಮಾಡಿದರೆ ನಿಮ್ಮ ಗಿಡದಲ್ಲಿಯೂ ವರ್ಷ ಪೂರ್ತಿ ನೀವು ಮಲ್ಲಿಗೆ ಹೂವನ್ನು ತೆಗಿಬೋದು. ಒಮ್ಮೆಲೆ ಹೂ ಆದರೆ ಏನಾಗ್ತದೆ ಅಂದರೆ ರೇಟ್ ಡೌನ್ ಇರುವಾಗ ಅದು ನಮಗೆ ತುಂಬ ಸಮಸ್ಯೆ ಆಗಿ ಹೋಗ್ಬಿಡ್ತದೆ. ಈ ಥರ ಮಾಡಿದರೆ ಉಂಟಲ್ವ, ರೇಟ್ ಹೈ ಇರುವಾಗಲೂ ನಮಗೆ ಹೂ ಸಿಗ್ತದೆ. ನಮಗೆ ಅರ್ಧ ಚೆಂಡು ಸಿಕ್ಕಿದರೂ ಕೂಡ ಲಾಭನೇ ಅಂತ ಹೇಳ್ಬೋದು. ಇವಾಗಂತೂ ಎಲ್ಲರ ಗಿಡದಲ್ಲಿ ಹೂವು ಆಗ್ಬೋದು. ಯಾಕೆಂದರೆ ಒಮ್ಮೆ ಮಳೆ, ಒಮ್ಮೆ ಬಿಸಿಲು ಈ ಥರ ಬರುವ ಕಾರಣ ಉಂಟಲ್ವ, ಇದು ಮಲ್ಲಿಗೆ ಗಿಡಗಳಿಗೆ ತುಂಬ ಪರಿಣಾಮ ಬೀರ್ತದೆ. ಕೆಲವೊಂದು ಸಲ ಮೊಗ್ಗುಗಳು ತುಂಬ ಸಣ್ಣದಾಗಿ ಬರ್ತದೆ ಈ ಥರ ಎಲ್ಲ ಆದರೆ. ಮತ್ತು ಕೆಲವೊಂದು ಸಲ ಏನಾಗ್ತದೆ ಅಂದರೆ ಈ ಮೋಡ ಮತ್ತು ಬಿಸಿಲು ಈ ಥರ ಬಂದಾಗ ಗಿಡದಲ್ಲಿ ತುಂಬ ಸಮಸ್ಯೆಗಳು ಕಾಣಿಸಿಕೊಳ್ತದೆ. ಮತ್ತು ಗಿಡ ಕೂಡ ಹಳದಿ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಎಲೆ ಉದುರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಆಗಿರ್ತದೆ. ಹಾಗೆ ಮಳೆ ಬಂದರೆ ಏನಾಗ್ತದೆ ಅಂದರೆ ಈ ಮೊಗ್ಗುಗಳುಂಟಲ್ವ ಸರಿಯಾಗಿ ನಿಲ್ಲುವುದಿಲ್ಲ, ಅದು ಉದುರಿ ಎಲ್ಲ ಹೋಗುವಂಥ ಪರಿಣಾಮಗಳು ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ಮಲ್ಲಿಗೆ ಗಿಡಕ್ಕೆ ಅಕಾಲಿಕ ಮಳೆ ಎನ್ನುವುದು ತುಂಬಾ ಪರಿಣಾಮವನ್ನು ಬೀರುವಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ಮಲ್ಲಿಗೆ ಗಿಡದ ಉಂಟಲ್ವ ಬೇರುಗಳು ತುಂಬ ಸಾಫ್ಟಾಗಿರಬೇಕು. ಬೇರುಗಳು ಸರಾಗವಾಗಿ ನಾವು ಏನು ಪಾಟಲ್ಲಿ ನೆಟ್ಟಿರ್ತೀವಿ ನೋಡಿ, ಅದರಲ್ಲಿ ಚೆನ್ನಾಗಿ ಹರಡಿಕೊಳ್ಳುವ ಹಾಗೆ ಇರಬೇಕು. ಹಾಗಾಗಿ ಮಣ್ಣುಗಳು ಗಟ್ಟಿಯಾಗಿ ಇರಬಾರ್ದು. ಇವಾಗ ನಾನು ಬುಡ ಬಿಡಿಸುವಂಥ ಟೂಲ್ಸನ್ನು ತೋರಿಸ್ತೇನೆ. ನಾನು ಇದರಲ್ಲೇ ಬಿಡಿಸುವಂಥದ್ದು. ನನಗೆ ಇದು ತುಂಬ ಈಸಿ ಆಗ್ತದೆ. ಅದು ಯಾವುದಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಕೆಲವೊಂದು ಗಿಡದ ಮೊಗ್ಗುಗಳು ತೀರಾ ಚಿಕ್ಕದಾಗಿ ಉಂಟು. ನಾನು ನೆಲದಲ್ಲಿ ನೆಟ್ಟಿದ್ದೇನೆ ನೋಡಿ, ಅದು ಸ್ವಲ್ಪ ಟ್ರಿಮ್ ಮಾಡಿದ್ದೇನೆ. ಇವಾಗ ಟ್ರಿಮ್ ಮಾಡಿ ಗೆಲ್ಲುಗಳು ಬರ್ತದೆ ನೋಡಿ, ಹೊಸ ಹೊಸ ಚಿಗುರುಗಳು ಬರ್ತದೆ ಅಲ್ವಾ, ಅದು ಇವಾಗ ಮೊಗ್ಗುಗಳು ಉಂಟು. ಅದು ತೀರಾ ಸಣ್ಣದಂದರೆ ತುಂಬ ಸಣ್ಣದುಂಟು. ಮತ್ತು ಪಾಟಲ್ಲಿ ನೆಟ್ಟಂತಹ ಗಿಡಗಳ ಮೊಗ್ಗುಗಳು ತುಂಬ ದೊಡ್ಡದಾಗಿ ಉಂಟು. ಕೆಲವೊಂದು ಸಲ ಗಿಡಗಳಿಗೆ ಗೊಬ್ಬರ ಸಾಕಾಗದಿದ್ದರೂ ಕೂಡ ಮೊಗ್ಗುಗಳು ತೀರಾ ಚಿಕ್ಕದಾಗಿ ಬರ್ಬೋದು. ಅದು ಯಾಕೆ ಅಂತ ರೀಸನ್ ನನಗೆ ಕೂಡ ಗೊತ್ತಿಲ್ಲ. ನನ್ನ ಗಿಡದಲ್ಲಿಯೂ ಕೂಡ ಕೆಲವೊಂದು ಗಿಡದ ಮೊಗ್ಗುಗಳು ತೀರ ಸಣ್ಣದಾಗಿ ಉಂಟು, ಅಥವಾ ಸೂರ್ಯನ ಬಿಸಿಲು ಸಾಕಾಗದೇನೂ ಇರ್ಬೋದು. ಹೀಗೆ ಯಾವ ರೀಸನ್ಗೆ ಅಂತ ಗೊತ್ತಾಗೋದಿಲ್ಲ. ಆದರೂ ಕೂಡ ಅದು ಮತ್ತೆ ಸರಿ ಆಗ್ತದೆ. ನನ್ನ ಗಿಡದಲ್ಲಿ ಕೆಲವೊಂದು ಗಿಡದಲ್ಲಿ ಹಾಗೇ ಇತ್ತು, ಅದು ಮತ್ತೆ ಗಿಡ ಬೆಳೆದಾಗೆ ಉಂಟಲ್ವ, ಆ ಮೊಗ್ಗುಗಳು ಕೂಡ ಸರಿಯಾಗಿ ಬಂದಿದೆ. ಹೊಸ ಚಿಗುರು ಬರುವಾಗ ಆ ಥರ ಬರ್ಬೋದು. ಮೊನ್ನೆಲ್ಲ ಮಳೆ ಬಂದ ಕಾರಣ ಕೂಡ ಮೊಗ್ಗುಗಳು ಸಣ್ಣದಾಗಿ ಇರ್ಬೋದು. ಆದರೆ ಬೇಸಿಗೆಯ ಮೊಗ್ಗುಗಳಂತೂ ತುಂಬ ದೊಡ್ಡದಾಗಿ ಇರುವಂಥದ್ದು. ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಮೊಗ್ಗುಗಳು ಕೂಡ ತುಂಬ ದೊಡ್ಡದಾಗಿ ಉಂಟು. ಇದು ನನ್ನ ಕೆಳಗಿರುವಂಥ ಗಿಡ, ಅಂದರೆ ಮೇಲೆ ಬೇರೆ ಗಿಡಗಳಿವೆ. ಇವಾಗ ಈ ಗಿಡದಲ್ಲಿ ಸಾಕಷ್ಟು ಮೊಗ್ಗುಗಳು ಆಗ್ತಾ ಉಂಟು. ನಾನು ಗೊಬ್ಬರವನ್ನು ಹಂಚಿ ಹಾಕಿರುವ ಕಾರಣ ಆ ಥರ ಆಗ್ತಾ ಉಂಟು. ಡೈಲಿ ಕಂಟಿನ್ಯೂಸ್ ಆಗಿ ಮಲ್ಲಿಗೆ ಸಿಗ್ತಾ ಉಂಟು. ಒಂದು ದಿವಸ ಸಿಗೋದಿಲ್ಲ, ಒಂದು ದಿವಸ ಸಿಗ್ತದೆ ಅಂತೆಲ್ಲ, ಕಂಟಿನ್ಯೂಸ್ ಆಗಿ ಮಲ್ಲಿಗೆ ಸಿಗ್ತಾ ಉಂಟು. ಇವತ್ತಿನ ರೇಟ್ ಒಳ್ಳೆಯದುಂಟು, 470 ಉಂಟು. ಆದರೆ ಮೊನ್ನೆಲ್ಲ ಮಳೆ ಬಂದ ಕಾರಣ ಇವಾಗ ಹೂ ಕೂಡ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಗಿಡದಲ್ಲಿ ಕೂಡ ರೋಗಗಳು ಕಾಣಿಸ್ಕೊಳ್ತಾ ಉಂಟು. ಅಂದರೆ ಒಮ್ಮೆ ಮಳೆ, ಒಮ್ಮೆ ಬಿಸಿಲು ಈ ಥರ ಬಂದರೆ ಗಿಡದಲ್ಲಿಯೂ ಕೂಡ ಹುಳದ ಬಾಧೆ ಜಾಸ್ತಿ ಆಗ್ತದೆ. ಮಲ್ಲಿಗೆ ಗಿಡಗಳಿಗೆ ಕಂಟಿನ್ಯೂಸ್ ಆಗಿ ಬಿಸಿಲು ಸಿಕ್ಕಿದರೆ ಮಾತ್ರ ಮೊಗ್ಗುಗಳು ಕೂಡ ದೊಡ್ಡದಾಗಿ ಬರುವಂಥದ್ದು. ಗಿಡ ಕೂಡ ಚೆನ್ನಾಗಿ ಚಿಗುರೆಲ್ಲ ಬರ್ತದೆ. ಈ ಥರ ಅಕಾಲಿಕ ಮಳೆ ಎಲ್ಲ ಬಂದರೆ ಉಂಟಲ್ವ, ಗಿಡಗಳಿಗೆ ತುಂಬ ಪರಿಣಾಮ ಬೀರ್ತದೆ ಇದರಿಂದ. ಇದೊಂದು ಗಿಡದ ಮೊಗ್ಗು ನೋಡಿ, ತುಂಬ ದೊಡ್ಡದುಂಟು. ಆದರೆ ಇದು ಸೀಸನಲ್ ಮಲ್ಲಿಗೆ, ಬೇರೆ ಟೈಮಲ್ಲಿ ಇದರಲ್ಲಿ ಆಗೋದಿಲ್ಲ ಮಲ್ಲಿಗೆ. ಈ ಬೇಸಿಗೆ ಕಾಲದಲ್ಲಿ ಮಾತ್ರ ಮೊಗ್ಗುಗಳಾಗುವಂಥದ್ದು. ಎಷ್ಟು ದೊಡ್ಡದಿದೆ ನೋಡಿ ಮೊಗ್ಗುಗಳು. ಈ ಮೊಗ್ಗಿಗೂ ಡಿಫ್ರೆನ್ಸ್ ನೋಡಿ, ತುಂಬ ದೊಡ್ಡದಿದೆ.
ಇವಾಗ ನೋಡಿ ಗಿಡ ತುಂಬ ಚೆನ್ನಾಗಿ ಬೆಳೆದೆಲ್ಲ ಬಂದಿದೆ. ಆದರೆ ಮೊನ್ನೆ ಮಳೆ ಬಂದ ಕಾರಣ ಗಿಡದಲ್ಲಿ ಇವಾಗ ಹುಳದ ಸಮಸ್ಯೆಗಳು ಆಗಿದೆ. ಮೊಗ್ಗುಗಳು ಕೆಲವೊಂದು ಕೆಂಪಾಗುವಂಥದ್ದು ಮತ್ತು ಕೆಲವು ಮೊಗ್ಗುಗಳು ಒಂಥರ ಹುಳ ಹಿಡಿದಾಗೆ ಆಗುವಂಥದ್ದೆಲ್ಲ ಆಗ್ತಾ ಉಂಟು. ಇವಾಗ ನೋಡಿ ಗಿಡದ ಬುಡವನ್ನು ಸರಿಯಾಗಿ ಬಿಡಿಸ್ಕೊಳ್ಬೇಕು, ಇಲ್ಲಾಂದರೆ ಬೇರುಗಳು ಸರಿಯಾಗಿ ಅದಕ್ಕೆ ಹೋಗಲಿಕ್ಕೆ ಜಾಗ ಸಾಕಾಗೋದಿಲ್ಲ. ಬುಡಗಳು ಉಂಟಲ್ವ ತುಂಬ ಸಾಫ್ಟ್ ಆಗಿರಬೇಕು. ಇವಾಗ ನಾನು ನೋಡಿ ಇದು ಕೈಕೊಟ್ಟು ಅಂತ ಹೇಳ್ತಾರೆ ನೋಡಿ, ಆ ಥರ ಅದು ಇದು. ಆದರೆ ಇದರದ್ದು ಕೊಟ್ಟೆ ಏನಾಗಿದೆ ಅಂದರೆ ಹೋಗಿದೆ, ಕಟ್ಟಾಗಿದೆ. ಇವಾಗ ಇದೊಂದು ಮಾತ್ರ ಉಳಿದಿದೆ ಅದರಲ್ಲಿ. ಈ ಥರ ಬುಡ ಬಿಡಿಸ್ಲಿಕ್ಕೆ ಒಳ್ಳೆಯದಾಗ್ತದೆ ಇದರಲ್ಲಿ. ಇವಾಗ ನಾನು ಎರೆಮಿಲ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಇದನ್ನು ನಾನು ಎವ್ರಿ 15 ಡೇಸ್ಗೊಮ್ಮೆ ಹಾಕ್ತೇನೆ. ಆದರೆ ಗಿಡಗಳಿಗೆ ಹಂಚಿ ಹಾಕ್ತೇನೆ. ಸರಿಯಾಗಿ ಬುಡ ಎಲ್ಲ ಬಿಡಿಸಿದ ನಂತರವೇ ಈ ಗೊಬ್ಬರವನ್ನು ಹಾಕುವಂಥದ್ದು. ಮತ್ತು ಸರಿಯಾಗಿ ನೀರು ಕೊಡಬೇಕು. ಮಣ್ಣುಗಳು ಸಾಫ್ಟ್ ಆಗಿರಬೇಕು, ತೀರ ಗಟ್ಟಿಯಾಗಿರಬಾರ್ದು. ಬುಡ ಅಷ್ಟು ಚೆನ್ನಾಗಿ ನಮಗೆ ಬಿಡಿಸಲಿಕ್ಕೆ ಬರಬೇಕು. ಆ ಥರ ಇದ್ದರೆ ಮಾತ್ರ ಗಿಡದ ಬೇರುಗಳಿಗೆ ಹೋಗಲಿಕ್ಕೆ ಜಾಗ ಸಿಗುವಂಥದ್ದು. ನಾನು ಗಿಡಗಳಿಗೆ ತರಗೆಲೆಯನ್ನೆಲ್ಲ ಹಾಕಿ ಮುಚ್ತೇನೆ. ಅದು ಒಳ್ಳೆಯ ಗೊಬ್ಬರ ಆಗ್ತದೆ. ಬುಡ ಬಿಡಿಸುವಾಗ ಮಾತ್ರ ಅದನ್ನು ಬೇರಿನ ಸೈಡ್ಗೆ ತಂದು ನಂತರ ಬುಡವನ್ನು ಬಿಡಿಸಬೇಕಾಗ್ತದೆ. ತರಗೆಲೆ ಗೊಬ್ಬರ ತುಂಬ ಒಳ್ಳೆಯದು, ಸೂರ್ಯನ ಬಿಸಿಲಿಗೂ ಕೂಡ ಒಳ್ಳೆಯದು. ಆ ಬೇರುಗಳಿಗೆ ಏನು ಇದರಿಂದ ಡ್ಯಾಮೇಜ್ ಆಗೋದಿಲ್ಲ ತರಗೆಲೆಯನ್ನು ಹಾಕಿದರೆ. ನೋಡಿ ಬುಡ ಈ ಥರ ಬಿಡಿಸಲಿಕ್ಕೆ ಬರಬೇಕು ನಮಗೆ. ಗಟ್ಟಿಯಾಗಿದ್ದರೆ ಬುಡ ಬಿಡಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಸ್ವಲ್ಪ ನೀರನ್ನು ಹಾಕಿ ಆನಂತರ ಬುಡವನ್ನು ಬಿಡಿಸಿಕೊಳ್ಬೇಕು. ಬುಡ ಬಿಡಿಸಿದ ನಂತರ ಗಿಡಗಳಿಗೆ ಗೊಬ್ಬರವನ್ನು ಹಾಕಿ ಸ್ವಲ್ಪ ಮಣ್ಣನ್ನು ಮುಚ್ಚಿಕೊಳ್ಬೇಕು. ಇವಾಗ ಎರೆಮಿಲ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಇದು ಖಾಲಿ ಆಯಿತು, ನಾನು ತಂದದ್ದು ಇನ್ನು ತರಬೇಕು. ಇವತ್ತು ಅವರಿಗೆ ಹಾಲಿಡೇ ಇತ್ತು, ಹಾಗಾಗಿ ನನಗೆ ಇವತ್ತು ಎರೆಮಿಲ ಗೊಬ್ಬರ ಸಿಗಲಿಲ್ಲ. ನೋಡಿ ಮಣ್ಣು ನೋಡಿ ಎಷ್ಟು ಸಾಫ್ಟಾಗಿದೆ. ಇವಾಗ ಹಿಡಿಯುವಾಗ ನೋಡಿ ಪುಡಿಯಾಗಿ ಬರ್ತಾ ಉಂಟು, ಅಷ್ಟು ಸಾಫ್ಟಾಗಿರಬೇಕು. ಇನ್ನೊಂದು ಗಿಡದ ಬುಡವನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ. ಇದರದ್ದು ನೋಡಿ ಸ್ವಲ್ಪ ಗಟ್ಟಿಯಾಗಿ ಉಂಟು, ಅಷ್ಟೊಂದು ಸಾಫ್ಟಾಗಿಲ್ಲ. ಇದು ಬಿಡಿಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ಈ ಥರ ಇರಬಾರ್ದು, ಸರಿಯಾಗಿ ಸಾಫ್ಟಾಗಿರಬೇಕು. ಆವಾಗ ಮಾತ್ರ ಗಿಡದ ಬೇರುಗಳಿಗೂ ಕೂಡ ಹೋಗಲಿಕ್ಕೆ ಅಲ್ಲಿ ಸ್ಪೇಸ್ ಸಿಗುವಂಥದ್ದು. ಮತ್ತು ನಾವು ಹಾಕುವ ಗೊಬ್ಬರವನ್ನು ಕೂಡ ಗಿಡ ಚೆನ್ನಾಗಿ ಹೀರಿಕೊಳ್ತದೆ. ಓಕೆ ವೀಕ್ಷಕರೇ, ಇದು ಇಷ್ಟು ಮಲ್ಲಿಗೆ ಗಿಡದ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಿ ಅವರಿಗೆ ಮನಪೂರ್ವಕವಾದ ಧನ್ಯವಾದಗಳು. ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.